ಎಲ್ಲರಿಗೂ ನಮಸ್ಕಾರ. ಶಾರದಾ ತಾಯಿ ಶಾರದಾ ಮಾತೆಗೆ ನಮಸ್ಕರಿಸ್ತಾ, ನಮಗೆಲ್ರಿಗೂ ಮಾರ್ಗದರ್ಶಕರಾದಂತಹ ಶಿಕ್ಷಕರಿಗೆ ಪಾದಗಳಿಗೆ ನಮಸ್ಕರಿಸ್ತಾ, ಮಕ್ಕಳನ್ನು ನೋಡಿದ್ರೆ ಇವತ್ತು ತುಂಬ ಖುಷಿಯಾಗುತ್ತೆ. ಕಾರಣ ಏನು ಅಂತಂದರೆ, ಈ ಶಾಲೆ ಇಂತಹ ಶಿಕ್ಷಕರು ಸಿಕ್ಕಿರೋದು ನಿಮ್ಮ ಅದೃಷ್ಟ ಅಂತ ನಾವು ಅಂದ್ಕೊತೀವಿ. ಆತ್ಮೀಯತೆ ಅನ್ನೋದನ್ನು ಬೆಳೆಸ್ಕೊಂಡಿರ್ಬೇಕು ಶಿಕ್ಷಕ ವರ್ಗದವರು. ಅದನ್ನು ನಾವು ಸಾಮಾನ್ಯವಾಗಿ ನೋಡಬೇಕಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ, ನಾವು ಖಾಸಗಿ ಶಾಲೆಗಳಲ್ಲಿ ನೋಡ್ತೀವಿ. ಮಕ್ಕಳನ್ನ ಹತ್ತಿರದಿಂದ ಅಪ್ಪಿಕೊಂಡು ಮಾತಾಡೋವಂಥ ಒಂದು ವಾತಾವರಣನ, ಅದರ ಸಮಾನವಾಗಿ ನಿಮ್ಗೆ ಇಲ್ಲಿ ಸಿಕ್ಕಿದೆ. ನಿಮ್ಮ ಅದೃಷ್ಟ ಅಂತ ಭಾವಿಸ್ತಾ, ಮಕ್ಕಳೇ, ಈ ದಿನ ನಾವು ಕೊಡೋವಂಥ ಒಂದು ಬೈಂಡ್ ಆಗಲಿ ಅಥವಾ ಪೆನ್ನು, ಪೆನ್ಸಿಲ್ಲು, ಎರೇಸರು ಅಥವಾ ಏನೋ ಅದು ಮೆಂಡರ್ ಅಂತಿರೋ ಎಲ್ಲ ನಿಮಗೇನು ದೊಡ್ಡ ವಿಷಯ ಏನಲ್ಲ. ನಿಮ್ಮ ಅಪ್ಪ ಅಮ್ಮ ಕೂಡ ಕೊಡಿಸ್ಬೋದು. ಆದರೆ ನಾವೇನಕ್ಕೆ ಕೊಡ್ತೀವಿ ಅಂತಂದರೆ, ನಿಮಗೊಂದು ಮನೋಧೈರ್ಯ ಕೊಡಬೇಕು ಅಂತ ನಾವು ಬಂದು ಬರೀ ಕೈಯಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ನಿಮಗೊಂದು ನಮ್ಮ ಕೈಲಾದಂಥ ಒಂದು ಕಿರು ಕಾಣಿಕೆಯನ್ನು ನೀಡಿ ನಿಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಮಾತ್ರ ಬಂದಿದ್ದೀವಿ. ನೀವೊಂದು ಮನದಲ್ಲಿ ಇಟ್ಕೋಬೇಕು, ಏನು ಅಂತಂದರೆ ನಾವು ಕೊಡೋದು ದೊಡ್ಡ ವಿಷಯ ಅಲ್ಲ. ನೀವು ಮನೆಗೆ ಹೋಗಿ ಕೂತ್ಕೊಂಡು ಇವತ್ತು ರಾತ್ರಿಗೆ ಯೋಚನೆ ಮಾಡಿ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಏನಕ್ಕೆ ಶಾಲೆಗಳು ಕಳಿಸಿದ್ರು, ಅವ್ರು ಎಷ್ಟು ಕಷ್ಟಪಡ್ತಾ ಇರ್ತಾರೆ, ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ, ಆ ನಂಬಿಕೆ ನಾನು ಯಾವ ರೀತಿ ಉಳಿಸ್ಕೋಬೇಕು, ಇದನ್ನು ಒಂದು ರಿಯಲೈಸ್ ಮಾಡ್ಕೊಳ್ಳಿ. ಮನೆಗೆ ಹೋಗಿ ಒಂದು 10 ನಿಮಿಷ ಕೂತ್ಕೊಳ್ಳಿ, ಯಾರೂ ಇಲ್ಲದೆ ಇರೋವಂಥ ಒಂದು ರೂಮಲ್ಲಾಗಲಿ ಒಂದು ಜಾಗದಲ್ಲಾಗಲಿ 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ವರ್ಷಕ್ಕೆ ಅವ್ರು ಎಷ್ಟು ಬಟ್ಟೆ ತಗೊತಾರೆ, ಎಷ್ಟು ಸೆಟ್ ಬಟ್ಟೆ ತಗೊತಾರೆ ತಂದೆ ತಾಯಿ, ನಮಗೆಷ್ಟು ಕೊಡಿಸ್ತಾರೆ, ಅವ್ರ ಹತ್ರ ಕಾಸು ಇದೆಯೋ ಇಲ್ವೋ, ನಮ್ಗೆ ಏನಾದರೂ ಅದು ಅವ್ರ ಕಷ್ಟ ಎಷ್ಟೇ ಇರಲಿ ನಮಗೆ ಬಟ್ಟೆ ಕೊಡಿಸ್ತಾರಾ, ಇದನ್ನೆಲ್ಲ ನೀವು ರಿಯಲೈಸ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಅನಿಸುತ್ತೆ ಅವ್ರ ಕಷ್ಟ ಏನು ಅಂತ ನಿಮ್ಗೆ ಅರಿವಾಗುತ್ತೆ. ಅವ್ರ ಕಷ್ಟಕ್ಕೆ ಪ್ರತಿಫಲ ಯಾವ ರೂಪದಲ್ಲಿ ಕೊಡಬೇಕು ಅನ್ನೋದು ಕೂಡ ನಿಮಗೆ ಅರಿವಾಗುತ್ತೆ. 18ನೇ ತಾರೀಕಿಂದ ನೀವು ಅವ್ರ ಕಷ್ಟಕ್ಕೆ ಪ್ರತಿಫಲ 18ನೇ ತಾರೀಕಿಂದ ಕೊಡ್ತೀರಾ. ಅದಕ್ಕೋಸ್ಕರ ನೀವು 18ನೇ ತಾರೀಕಲ್ಲ ಸರ್ ಎಕ್ಸಾಮು, ಆ ಎಕ್ಸಾಮ್ ರೂಪದಲ್ಲಿ ಅವ್ರು ಕಷ್ಟಪಟ್ಟು ದುಡಿದು ನಿಮ್ಮನ್ನು ಶಾಲೆಗೆ ಕಳಿಸಿ ನಿಮಗೋಸ್ಕರನೇ ದುಡಿತಾ ಇದ್ದಾರೆ. ಅವ್ರಿಗಿನ್ನು ಬೇರೆ ಏನು ಆಸ್ತಿ ಬೇರೆ ಏನೂ ಇಲ್ಲ, ಮಕ್ಕಳೇ ಜೀವನ ಈಗ ಅವ್ರಿಗೆ. ನೀವು ಆ ಒಂದು ವಿಷಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಅವ್ರ ಕಷ್ಟಕ್ಕೆ ಪ್ರತಿಫಲ ಕೊಡ್ತೀರಿ ಅಂತ ಹೇಳ್ತೀವಿ. ತುಂಬ ಈಸಿ, ಪ್ರತಿಫಲ ಕೊಡೋದು ತುಂಬ ಈಸಿ. ಯಾಕೆ ಗೊತ್ತಾ, ನಮ್ಮಲ್ಲಿರೋದು ನಿವೃತ್ತ ಶಿಕ್ಷಕರು. ನಿಮಗೊಬ್ಬ ಶಿಕ್ಷಕರ ನೇಮಕ ಮಾಡಬೇಕು ಅಂತಂದರೆ 10 ಮಾರ್ಗಗಳನ್ನು ಅವರಲ್ಲಿರುವಂಥ ಪ್ರತಿಯೊಂದು ಪ್ರತಿಭೆಯನ್ನು ಕೂಡ ಟೆಸ್ಟ್ ಮಾಡಿ ಆಮೇಲೆ ನಮಗೆ ಶಿಕ್ಷಕರಾಗಿ ಕೊಡ್ತಾರೆ. ಯಾವುದು ಸರ್ಕಾರ. ಅದೇ ಖಾಸಗಿ ಶಾಲೆಯಲ್ಲಿ ಆ ರೀತಿ ಇಲ್ಲ. 10ನೇ ತರಗತಿ ಪಾಸಾಗಿರೋನು, 2nd PUC ಪಾಸಾಗಿರೋನು, ಡಿಗ್ರಿ ಪಾಸಾಗಿರೋನಿಗೆಲ್ಲರೂ, ಡಿಗ್ರಿ ಫೇಲ್ ಆಗಿರೋರ್ನೆಲ್ಲ ಕೂಡ ಖಾಸಗಿ ಶಾಲೆಗಳಲ್ಲಿ ನೇಮಕ ಮಾಡ್ಕೊಂಡಿರ್ತಾರೆ. ಅಂದರೆ ಜ್ಞಾನದಲ್ಲಿ ಮೇರು ವ್ಯಕ್ತಿಗಳನ್ನು ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಆಯ್ಕೆ ಮಾಡಿ ನಮಗೆ ಕೊಡುತ್ತೆ. ಅಂಥ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯೋದು ನಮ್ಮ ಪುಣ್ಯ ಅಂತ ಹೇಳ್ತಾ, ಮುಂದೆ ನೀವು ಯಾವ ಪ್ರತಿಭೆಯನ್ನು ಒಂದು IAS ಆಗ್ಬೋದು, IPS ಆಗ್ಬೋದು, ನೋಡೋಣ. ನಾನು ಒಂದೇ ಒಂದು ಮಾತು ಹೇಳಬಲ್ಲೆ, ಜಾಸ್ತಿ ಹೊತ್ತು ನಿಮ್ಮ ಹತ್ರ ಮಾತಾಡೋದು ಇಲ್ಲ. ನಿಮ್ಗೆ ಮಾತಾಡಿದ್ರೇನು ಇನ್ನೂ ಬೇರೆ ಜನ ಮಾತಾಡೋರು ಇದ್ದಾರೆ. ಒಂದೇ ಒಂದು ಹೇಳ್ತೀನಿ, ಈ ಸ್ಕೂಲಿಂದ 100ಕ್ಕೆ 100% ಮಾರ್ಕ್ಸ್ಗೂ ಇದು ರಿಸಲ್ಟ್ ಕೊಡಿ. ಆಮೇಲೆ ನೀವೆಷ್ಟು ಜನನೋ 500 ಮೇಲೆ ಯಾರ್ಯಾರು ತೆಗಿತೀರೋ ಅಷ್ಟು ಜನಕ್ಕೂ ಮುಂದಿನ ಬಾರಿ ನಾನು ಗಡಿ ಗ್ರಾಮಗಳಲ್ಲಿ ಮಾತ್ರ ಈ ಆಶ್ವಾಸನೆ ಕೊಡ್ತಾಯಿದ್ದೀನಿ. ಗಡಿ ಶಾಲೆಗಳಿಗೆ, ಪಟ್ಟಣ ಶಾಲೆಗಳಿಗೆ ಈ ಆಶ್ವಾಸನೆ ಕೊಡ್ತಾಯಿಲ್ಲ. ಕಾರಣ ಏನು ಅಂತಂದರೆ, ಗಡಿಗಳಲ್ಲಿರೋದು ಎಲ್ಲ ರೈತರ ಮಕ್ಕಳೇ. ಆದ್ದರಿಂದ ನಾನು ಒಬ್ಬ ರೈತನಾಗಿ ನಮ್ಮ ರೈತರ ಮಕ್ಕಳಿಗೆ ಏನೋ ಒಂದು ಅಳಿಲು ಸೇವೆ ಮಾಡಬೇಕು ಅಂತಲೇ ಈ ಆಶ್ವಾಸನೆ ಕೊಡ್ತಾಯಿದ್ದೀನಿ. 500 ಮಾರ್ಕ್ಸ್ ಮೇಲೆ ಯಾರ್ಯಾರು ತೆಗಿತಾರೆ ಅವ್ರಿಗೆಲ್ರಿಗೂ ಜನವರಿಯಿಂದನೇ ಡಿಸೆಂಬರಿಂದನೇ ಸ್ಟಾರ್ಟ್ ಮಾಡೋಣ. ಮುಂದಿನ ವರ್ಷ ಏನು ಅಂತಂದರೆ, ತಿಪ್ಪದೊಡ್ಡಿ, ಆಲಂಗೂರು ಕ್ರಾಸು, ಆಮೇಲೆ ತಿಮ್ರಾವತ್ನಹಳ್ಳಿ, 10 ದಿವಸ ಗ್ಯಾಪ್ ಬಿಟ್ಕೊಂಡು ಆಮೇಲೆ ಇಲ್ಲಿ 500 ಮಾರ್ಕ್ಸ್ಗಿಂತ ಜಾಸ್ತಿ ಯಾರ್ಯಾರು ತೆಗಿತಾರೆ ಇವರೆಲ್ರಿಗೂ ನಮ್ಮನ್ನು ಆಳುವಂತಹ IAS ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳನ್ನು, ನಮ್ಮನ್ನಾಳುವಂಥ IPS ಅಧಿಕಾರಿ SP ಸಾಹೇಬ್ರನ್ನು, ನಮ್ಮನ್ನಾಳುವಂತಹ KS ಅಧಿಕಾರಿ ತಹಸೀಲ್ದಾರ್ರವರನ್ನು,
ನಮ್ಮನ್ನಾಳುವ KAS ಅಧಿಕಾರಿಗಳಂತ EO ಸರ್ನ 2 KASನ 2 IAS IPSನ ಕರೆಸಿ ಈ ಒಂದು ಶಾಲೆಯಲ್ಲಿ ನಮ್ಮದೇ ಸ್ವಂತ ವೆಚ್ಚದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ನಮ್ಮ ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡ್ರವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಮಾಡಿ IAS IPS KASಗಳ ಜೊತೆಯಲ್ಲಿ ಅವ್ರ ಕೈಯಲ್ಲಿ ನಿಮಗೊಂದು ಯಾರ್ಯಾರು 500 ಸ್ಕೋರ್ ಮಾಡಿರ್ತೀರ ಅವ್ರಿಗೆ ಸನ್ಮಾನ ಮಾಡಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಆ ಆಸೆನ ನೀವೆಲ್ಲರೂ ಪೂರೈಸ್ತೀರ ಅಂತ ಹೇಳ್ತಾ, ಮಾರ್ಕ್ಸ್ ಅನ್ನೋದು ಒಂದು ಮಾರ್ಕ್ ಅಲ್ಲ. ಉದಾಹರಣೆಗೆ ನಮ್ಮ ಅಧ್ಯಕ್ಷರವ್ರ ಕ್ಲಾಸ್ಮೇಟ್ ಒಬ್ರು ಇದ್ದಾರೆ, ಅತೀಕ್ ಪಾಷಾ ಅಂತ, ರಾಯಲ್ ಮಾಂದಿನ್ಯ ಶಾಲೆಯಲ್ಲಿ ಓದಿದ್ದು. SSLCಯಲ್ಲಿ 62% ಅವನು. ಯಾವುದೋ ಒಂದು ವಿಷಯ ತಪ್ಪು ಮಾಡಿದ್ದ ಅಂತ ಹೇಳ್ಬಿಟ್ಟು ಟೀಚರ್ ಚೆನ್ನಾಗಿ ಹೊಡೆದಾಕಿದ್ರು ಅವನ್ನ. 62% ತಗೊಂಡು ಅವನು PUCಯಲ್ಲಿ ಒಳ್ಳೆ ಮಾರ್ಕ್ಸು 87% ತೆಗೆದು TCH ಫ್ರೀ ಸೀಟ್ ತಗೊಂಡು ಟೀಚರ್ ಆಗಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದು, ಆಮೇಲೆ ಎಕ್ಸಾಮ್ಸ್ ಬರೆದು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಡೆಪ್ಯೂಟಿ ಸೆಕ್ರೆಟರಿ ಆಗಿದ್ದಾರೆ, ಉಪಕಾರ್ಯದರ್ಶಿಗಳು. ಮಾರ್ಕ್ಸ್ ಅನ್ನೋದು ನಿಮ್ಮ ತಂದೆ ತಾಯಿ ನೀವು ಅವ್ರು ಕಷ್ಟಪಟ್ಟು ನಿಮ್ಮನ್ನು ಓದಿಸಿದ್ದಕ್ಕೆ ಒಂದು ಪ್ರತಿಫಲ ತೋರಿಸ್ಬೇಕಷ್ಟೇ ಅದು. ಬಟ್ ಜ್ಞಾನ ಇದೆಯಲ್ಲ, 60% ತೆಗೆದೋನಿಗೂ ಜಾಸ್ತಿ ಜ್ಞಾನ ಇರುತ್ತೆ. ಆ ಜ್ಞಾನನ ನೀವೆಲ್ಲರೂ ಬೆಳೆಸ್ಕೊಂಡು ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಇಲ್ಲಿ ನಿಮ್ಮ ಸ್ಕೂಲಲ್ಲಿ ನಾಳೆ ಬೆಳಗ್ಗೆ ನಿಮ್ಮ ಜೂನಿಯರ್ಸ್ ಮುಂದೆ ನಿಮ್ಗೊಂದು ಸನ್ಮಾನ ಮಾಡಿದ್ರೆ ನಿಮ್ಮ ಜೂನಿಯರ್ಸ್ಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ನಿಮ್ಮ ಅಪ್ಪ ಅಮ್ಮನಿಗೂ ಒಂದು ಖುಷಿ ಆಗುತ್ತೆ. ಇಲ್ಲಿ ನನ್ನ ಮಗು ಇವತ್ತು ಸ್ಟೇಜ್ ಮೇಲೆ ಸನ್ಮಾನ DC ಬಂದು ಸನ್ಮಾನ ಮಾಡಿದ್ರು ಅಂತ ಯಾರ್ಯಾರು ಮಾಡಿಸ್ಕೊತೀರಾ ಅನ್ನೋದನ್ನು ಮುಂದಿನ ವರ್ಷ ನಾನು ರಿಸಲ್ಟ್ ಬಂದ ಮೇಲೆ ಇಲ್ಲಿ ಬಂದು ಲಿಸ್ಟ್ ತಗೊಂಡು ನಿಮ್ಮ ಮನೆಗಳಿಗೆ ಭೇಟಿ ಕೊಟ್ಟು ನಿಮ್ಗೊಂದು ಹೂ ಕೊಟ್ಟು ನಿಮ್ಗೆ ಆಹ್ವಾನ ಕೊಡ್ತೀನಿ. ಈ ರಿಸಲ್ಟ್ ಬಂದಿದ್ದು 8 ದಿವಸದೊಳಗಡೆ ಆಹ್ವಾನ, 1 ವರ್ಷಕ್ಕೆ ಮುಂಚಿತವಾಗಿ ಆಹ್ವಾನ ಕೊಟ್ಟು ಜಿಲ್ಲಾಧಿಕಾರಿ ಕೈಯಲ್ಲಿ ಸನ್ಮಾನ ಮಾಡಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಂಬಿಕೆಯನ್ನು ನಿಮ್ಮ ತಂದೆ ತಾಯಿಯರ ಆಸೆಯನ್ನು ಈಡೇರಿಸ್ತೀರ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.